ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಫಸ್ಟ್ ಇಯರ್ ಎಂ.ಕಾಮ್ ಫ್ರೆಂಡ್ಸ್ ಫ್ರಮ್ ಕಾಲೇಜಿಂದ ಸ್ಟೂಡೆಂಟ್ಸ್ ನಮಗೆ ಫ್ರೆಂಡ್ಸು ನಮ್ಗೆ ಸೆಂಡ್ ಆಫ್ ಕೊಡ್ತಾ ಇರೋದಕ್ಕೆ ಎಂ.ಕಾಮ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ನನ್ನ ಫ್ರೆಂಡ್ಸ್ಗೂ ಫಸ್ಟ್ ಇಯರ್ ಎಂ.ಕಾಮ್ ಜೂನಿಯರ್ಸ್ಗೂ ತುಂಬ ಥ್ಯಾಂಕ್ಸು. ಅದು ಬಿಟ್ಟರೆ ಇನ್ನೇನು ಹೇಳ್ಬೇಕು ಅಂದರೆ ನಾವು ಸ್ಟಾರ್ಟಿಂಗು ನಮ್ಮ ಸೀನಿಯರ್ಸ್ ವೆಲ್ಕಮ್ ಮಾಡೋ ರೀತಿಲಿ ನಾವು ಜೂನಿಯರ್ಸ್ನ ವೆಲ್ಕಮ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಆದರೆ ಯೂನಿವರ್ಸಿಟಿ ಪ್ರಭಾವನೋ ಇಲ್ಲ ನಮ್ಮ ಹಣೆ ಬರ ಸರಿ ಇಲ್ವೋ ಗೊತ್ತಿಲ್ಲ, ಯಾರೂ ಅಡ್ಮಿಷನ್ ಆಗಲಿಲ್ಲ, ನಾವು ಯಾರೂ ವೆಲ್ಕಮ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಕೊಡೋಕೆ ಯಾರೂ ಇಲ್ಲ, ನಾವು ಯಾರೂ ಕರೀಲಿಲ್ಲ. ಅದೊಂದು ಬೇಜಾರಿತ್ತು. ಅಭಿಯಾನಕ್ಕೆ ಅದನ್ನ ಫುಲ್ಫಿಲ್ ಮಾಡ್ತಾ ಇರೋಕ್ಕೆ ಫಸ್ಟ್ ಇಯರ್ ಎಂ.ಕಾಮ್ ಸ್ಟೂಡೆಂಟ್ ಆ್ಯಂಡ್ ಎಂ.ಕಾಮ್ ಡಿಪಾರ್ಟ್ಮೆಂಟ್ ನಾನು ರೆಡಿಯಾಗಿರ್ತೀನಿ. ಅದನ್ನ ಬಿಟ್ಟರೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನಮಗೆ ಫಸ್ಟ್ ಬಂದು HOD ಸರ್ ಆಗಿದ್ದು ಶಿವಕುಮಾರ್ ಸರ್. ಅವರು ನನ್ನ ಫ್ರೆಂಡ್ ಅಭಿ ಹೇಳ್ದಂಗಾಗಿ ನಮ್ಮ ಹುಡುಗಿರ ಬಗ್ಗೆ ಗೊತ್ತಿಲ್ಲ, ಹುಡುಗಿರು ಎಷ್ಟು ತಿಳ್ಕೊಂಡಿರೋ ಅವ್ರ ಬಗ್ಗೆ ಅಂತ. ನಮ್ಮ ಜೊತೆ ಅಂತೂ ಫುಲ್ ಫ್ರೆಂಡ್ಲಿ ಆಗಿರ್ತಿದ್ರು, ನಮ್ಮ ಬಗ್ಗೆ ಅಷ್ಟೇ ಕನ್ಸರ್ನ್ ಇತ್ತು, ನಮ್ಮ ಬಗ್ಗೆ ಅಷ್ಟೇ ಕೇರ್ ಮಾಡ್ತಿದ್ರು. ನಮ್ಮ ಹುಡುಗರು ಎಲ್ಲರೂ ಜೀವನ ಸೆಟಲ್ ಮಾಡಿಕೊಂಡು ಅವರ ಏನೋ ಒಂದು ಜೀವನ ರೂಪಿಸ್ಕೊಂಡ್ರೆ ಸಾಕು ಅನ್ನೋ ಒಂದು ಇಂಟೆನ್ಷನ್ ಅವರಲ್ಲಿ ಯಾವಾಗಲೂ ಇರ್ತಾ ಇತ್ತು. ನಾವೇನೇ ಕೇಳಿದ್ರು ಇಲ್ಲ ಅಂತಿಲ್ಲ, ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ರು. ಇನ್ನು ಹತ್ಬಿಟ್ಟು ಕಾರಣಾಂತರಗಳಿಂದ ಗೊತ್ತಿರೋದೇ ಟ್ರಾನ್ಸ್ಫರ್ ಅನ್ನೋದು ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಇರ್ತಲ್ಲ, ಕಾರಣಾಂತರದಿಂದ ಅವರು ಶಿವಮೊಗ್ಗ ಟ್ರಾನ್ಸ್ಫರ್ ಆಯ್ತು. ಅದಾದ್ಮೇಲೆ ನಮಗೆ ಸಿಕ್ಕಿದ್ದು ನಮ್ಮ ರಾಘವೇಂದ್ರ ವಿಶ್ವಾಸ್ ಸರ್. ಸರ್ಚ್ ಆಫ್ ಗೋಲ್ಡ್ ಅದೇನೋ ಡೈಮಂಡ್ ಮಿಸ್ ಮಾಡ್ಕೋತಾರೆ ಅಂತ ಹೇಳ್ತಾರಲ್ಲ, ನಾವು ಗೋಲ್ಡ್ ನಮ್ಮ ಹತ್ರ ಇತ್ತು, ಗೋಲ್ಡ್ ರೀಪ್ಲೇಸ್ ಆಗಿಲ್ಲ, ಡೈಮಂಡ್ ತರ ನಮ್ಮ ಸರ್ ಬಂದ್ಬಿಟ್ರು ನಮ್ಗೆ ಅಂತ ಹೇಳಿದ್ರು ಮಾತು ತಪ್ಪಾಗಲಿಲ್ಲ. ನಮ್ಮ ಶಿವಕುಮಾರ್ ಸರ್ ಎಷ್ಟು ಕ್ಲೋಸ್ ಆಗಿತ್ತು ಅದಕ್ಕಿಂತಲೂ ಹೆಚ್ಚು ಕ್ಲೋಸ್ ಆಗಿತ್ತು. ಸಬ್ಜೆಕ್ಟ್ ವಿಚಾರ ಆಗಿರ್ಬೋದು, ಇನ್ನು ಪರ್ಸ್ನಲಿ ನಮ್ಮ ಬಾಯ್ಸ್ ಜೊತೆ ನಮ್ಮ ಸರ್ ತುಂಬ ಚೆನ್ನಾಗಿದ್ದಾರೆ, ಮುಂದೆ ಇರ್ತಾರೆ, ನಾವು ಇರ್ತೀವಿ ಸರ್, ಏನಿದ್ರು ಕೊಡಿ. ನೆಕ್ಸ್ಟು ಫಸ್ಟ್ ಇಯರ್ಸು ಅಡ್ಮಿಷನ್ ಆಗಲಿ, ನಮಗೆ ಆಗಿದಂಥ ಸಿಚುವೇಶನ್ಗಳು ಇನ್ನು ಕಮಿಂಗ್ ಇಯರ್ಸಲ್ಲಿ ಬರದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. MSc ಫಿಸಿಕ್ಸ್ ಚೆನ್ನಾಗಿದೆ, ನಿಮ್ಗೆ ಯಾರು ಗೊತ್ತಿದ್ರೆ ಫ್ರೆಂಡ್ಸ್ ಯಾರು ಇದ್ರೆ ಅಡ್ಮಿಷನ್ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನು ಅಂದ್ಬಿಟ್ರೆ ಎಂ.ಕಾಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋಕ್ಕಂದ್ರೆ ಅಲ್ಲಿ ಯಾವಾಗಲೂ ಹೇಳಿಲ್ಲ, ಪಾಠ ಕೇಳಿಲ್ಲ ನಮಗಿಲ್ಲ. ನಾವು ಕೃಷ್ಣಮೂರ್ತಿ ಸರ್, ಮನೋಹರ್ ಸರ್ ಪಾಠ ಟೀಚ್ ಮಾಡೋದನ್ನ ಕೇಳಿದ್ವಿ. ಅವರು ಸ್ಟಾಕ್ ಮಾರ್ಕೆಟ್ ಅನ್ನೋ ಸಬ್ಜೆಕ್ಟಲ್ಲಿ ನಮ್ಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ. ಸಬ್ಜೆಕ್ಟ್ನ ಮಾಮೂಲಿ ಎಕ್ಸಾಮ್ ಪ್ರಿಫರೆನ್ಸ್ಗೋಸ್ಕರ ತಗೋಬೇಡಿ, ಜೀವನಕ್ಕೂ ಅಳವಡಿಸ್ಕೊಳ್ಳಿ ಅಂತ ಹೇಳೋಂಥ ಸಬ್ಜೆಕ್ಟ್ ಅಂದರೆ ತಪ್ಪಾಗೋದಿಲ್ಲ. ನಮ್ಗೆ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು. ಅವರು ಫಸ್ಟ್ ಬಂದಿದ್ದಿನೇ ಒಂದು PPT ಓಪನ್ ಮಾಡಿದ್ರು, ಅದರಲ್ಲಿ ಲೈನ್ಸ್ ನಾನು ಸಡನ್ ಆಗಿ ಹೇಳಿದ್ರು, ಸರಿಯಾಗಿ ನೋಡಲಿಲ್ಲ, ಪ್ರಿಪೇರ್ ಆಗಿ ಬರ್ತಿದ್ದೆ ಇನ್ನೂ ಚೆನ್ನಾಗಿ. ಏನಿತ್ತು ಸಡನ್ ಆಗಿ ಏನಂದರೆ ಗರ್ಲ್ಸ್ ಆರ್ ಲೈಕ್ ಬಟರ್ಫ್ಲೈಸ್, ಅಂದರೆ ಹುಡುಗಿರು ಚಿಟ್ಟೆ ಥರ ನೋಡಕ್ಕೆ ಸುಂದರವಾಗಿರ್ತಾರೆ, ಆದರೆ ಹಿಡಿಯೋದಕ್ಕೆ ತುಂಬ ಕಷ್ಟ. ಅದೊಂದು ಲೈನ್ ನನಗೆ ಮೆಮೊರಿ ಆಗಿದ್ದು ಉಳ್ಕೊಂಡೈತೆ ಸರ್. ಅದು ನಿಜನೇ, ಯಾರು ಹುಡುಗಿರಿದ್ದು ಹೋಗ್ಬಿಡಿ, ಗರ್ಲ್ಸ್ ಇದೆ ಹೋಗಿ ಅನ್ನೋದಕ್ಕೆ ಎಷ್ಟು ಇಷ್ಟಪಡ್ತೀನಿ. ಇನ್ನು ಕೃಷ್ಣಮೂರ್ತಿ ಸರ್ ನನಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ, ಆಮೇಲೆ ಕ್ಯಾಲ್ಕುಲೇಟರಲ್ಲಿ SIP ಕ್ಯಾಲ್ಕುಲೇಟರ್ ಎಲ್ಲ ಮಾಡಿ ತೋರಿಸಿದ್ರು. ಆದರೆ ಮನೋಹರ್ ಸರ್ ನಾವು ಕೇಳಿದ್ರೆ, ಸರ್ ನೀವು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಳಿ, ನಾವು ಅದರಲ್ಲೇ ಹಾಕ್ಕೊಡ್ತೀವಿ ಅಂದರೆ, ನಾನು ಟೀಚ್ ಮಾಡ್ತೀನಿ, ಇನ್ವೆಸ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಿದ್ರು. ಸರ್ ಇವಾಗ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮಿಂದ ಸಬ್ಜೆಕ್ಟ್ ತಿಳ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಎಂ.ಕಾಮ್ ವರ್ಲ್ಡ್ ಡಿಪಾರ್ಟ್ಮೆಂಟ್ಗೆ ನಿಮಗೆ ಕೃಷ್ಣಮೂರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಬಿಟ್ಟರೆ ನನ್ನ ಫ್ರೆಂಡ್ ಸರ್ಕಲ್ ಬಂದರೆ ಮೆಮೊರೀಸ್ ಅಂತಂದರೆ ಅದು ಹೇಳೋಕ್ಕಾಗ್ತದೆ ಎಷ್ಟೈತೆ. ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನಂತೂ ಸಾರಿ ಕೇಳಲ್ಲ, ಬೇರೆ ರೀಸನ್ ನೀವೇ ರೀಸನ್ ಆಗಿದ್ದೀರಾ. ಒಟ್ಟಲ್ಲಿ ಎಲ್ಲ ಥರ ಚೆನ್ನಾಗಿದ್ದೀನಿ, ಇನ್ನೇನಾದರೂ ತಪ್ಪಂತೇನು ಮಾಡಿಲ್ಲ, ಸರಿಯಾಗಿದ್ದೀನಿ, ನೆಟ್ಗೆ ಇದ್ದೀನಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಸ್ಟ್ ಇಯರ್, ಥ್ಯಾಂಕ್ ಯು.